ಆತ್ಮೀಯ ಸ್ನೇಹಿತರೆ, ಇವತ್ತು ನಾವು ಮಧ್ಯಪ್ರದೇಶ ರಾಜ್ಯದ ಬಗ್ಗೆ ತಿಳಿದುಕೊಳ್ಳೋಣ. ಮಧ್ಯಪ್ರದೇಶ ರಾಜ್ಯವಾಗಿ ರಚನೆಯಾದ ವರ್ಷ 1956 ನವೆಂಬರ್ 1. ಮಧ್ಯಪ್ರದೇಶ ರಾಜ್ಯದ ರಾಜಧಾನಿ ಭೋಪಾಲ್. ಮಧ್ಯಪ್ರದೇಶ ರಾಜ್ಯದಿಂದ ಛತ್ತೀಸ್ಗಢ ರಾಜ್ಯವು 2000 ನವೆಂಬರ್ 1ರಂದು ಪ್ರತ್ಯೇಕ ರಾಜ್ಯವಾಯಿತು. ಭಾರತದ ಎರಡನೇ ಅತಿ ದೊಡ್ಡ ರಾಜ್ಯ ಮಧ್ಯಪ್ರದೇಶ ವಿಸ್ತೀರ್ಣದಲ್ಲಿ. ಮಧ್ಯಪ್ರದೇಶ ರಾಜ್ಯದ ನೃತ್ಯಗಳು ಕಾರ್ಮಾ, ಮುರಿಯಾ, ಕಕಸರ್. ಹೊಸ ನೋಟು 200 ಮೇಲೆ ಮಧ್ಯಪ್ರದೇಶದ ಸಾಂಚಿ ಸ್ತೂಪದ ಚಿತ್ರ ಇದೆ. ಭಾರತದಲ್ಲಿ ಅತಿ ಹೆಚ್ಚು ಹುಲಿಗಳನ್ನು ಮತ್ತು ಚಿರತೆಗಳನ್ನು ಹೊಂದಿರುವ ರಾಜ್ಯ ಮಧ್ಯಪ್ರದೇಶ. 526 ಹುಲಿಗಳು ಇವೆ. ಮಧ್ಯಪ್ರದೇಶ ರಾಜ್ಯವು ಭಾರತದಲ್ಲಿ ಆರ್ಥಿಕ ವರ್ಷವನ್ನು ಜನವರಿಯಿಂದ ಡಿಸೆಂಬರ್ ತಿಂಗಳಿಗೆ ಬದಲಿಸುವ ಪ್ರಸ್ತಾಪ ಮಾಡಿದ ಪ್ರಥಮ ರಾಜ್ಯವಾಗಿದೆ. ಕರ್ನಾಟಕದ ಪ್ರಸ್ತುತ ರಾಜ್ಯಪಾಲರಾದ ತಾವರ್ಚಂದ್ ಗೆಹ್ಲೋಟ್ ರವರು ಮಧ್ಯಪ್ರದೇಶ ರಾಜ್ಯದವರು. 2021ರ ಭಾರತದ ಅತಿ ಸ್ವಚ್ಛ ನಗರ ಮಧ್ಯಪ್ರದೇಶದ ಇಂದೋರ್. ಕೇಂದ್ರ ಸರ್ಕಾರದ ನಗರ ವ್ಯವಹಾರ ಮತ್ತು ವಸತಿ ಸಚಿವಾಲಯವು 2021ನೇ ಸಾಲಿನ ಸ್ವಚ್ಛ ಸರ್ವೇಕ್ಷಣಾ ವರದಿಯಲ್ಲಿ ನೀರಿನ ಸಮರ್ಪಕ ನಿರ್ವಹಿಸುತ್ತಿರುವುದಾಗಿ ಇಂದೋರ್ ನಗರವನ್ನು ವಾಟರ್ ಪ್ಲಸ್ ಪ್ರಮಾಣಿತ ನಗರ ಎಂದು ಘೋಷಿಸಿದೆ. ಭಾರತದಲ್ಲಿ ಅತಿ ಹೆಚ್ಚು ಅರಣ್ಯ ಹೊಂದಿರುವ ರಾಜ್ಯ ಮಧ್ಯಪ್ರದೇಶ. ಕನ್ನ ರಾಷ್ಟ್ರೀಯ ಉದ್ಯಾನವನ ಇರುವ ರಾಜ್ಯ ಮಧ್ಯಪ್ರದೇಶ. ಕನ್ನ ರಾಷ್ಟ್ರೀಯ ಉದ್ಯಾನವನವು ಹುಲಿಗಳಿಗೆ ಹೆಸರುವಾಸಿಯಾಗಿದೆ. ಗುಜರಾತಿನ ಗಿರ್ ರಾಷ್ಟ್ರೀಯ ಉದ್ಯಾನವನದಿಂದ ಮಧ್ಯಪ್ರದೇಶದ ಕನ್ನ ರಾಷ್ಟ್ರೀಯ ಉದ್ಯಾನವನಕ್ಕೆ ಸಿಂಹಗಳನ್ನು ಸ್ಥಳಾಂತರಿಸಲಾಗಿತ್ತು. ಮಾಂಡ್ಲಾ ನ್ಯಾಷನಲ್ ಪಾರ್ಕ್ ಇರುವ ರಾಜ್ಯ ಮಧ್ಯಪ್ರದೇಶ. ಪನ್ನಾ ರಾಷ್ಟ್ರೀಯ ಉದ್ಯಾನವನ ಇರುವ ರಾಜ್ಯ ಮಧ್ಯಪ್ರದೇಶ. ಸಂಜಯ್ ರಾಷ್ಟ್ರೀಯ ಉದ್ಯಾನವನ ಇರುವ ರಾಜ್ಯ ಮಧ್ಯಪ್ರದೇಶ. ಸತ್ಪುರ್ ರಾಷ್ಟ್ರೀಯ ಉದ್ಯಾನವನ ಇರುವ ರಾಜ್ಯ ಮಧ್ಯಪ್ರದೇಶ. ವನವಿಹಾರ ರಾಷ್ಟ್ರೀಯ ಉದ್ಯಾನವನ ಇರುವ ರಾಜ್ಯ ಮಧ್ಯಪ್ರದೇಶ. ಸ್ನೇಹಿತರೆ, ಪಂಚ ರಾಷ್ಟ್ರೀಯ ಉದ್ಯಾನವನ ಇರುವ ರಾಜ್ಯ ಮಧ್ಯಪ್ರದೇಶ. ಬಂಧವಗರ್ ರಾಷ್ಟ್ರೀಯ ಉದ್ಯಾನವನ ಇರುವ ರಾಜ್ಯ ಮಧ್ಯಪ್ರದೇಶ. ಮಧ್ಯಪ್ರದೇಶದ ಬಂಧವ್ಯಾಘ್ರ ಟೈಗರ್ ರಿಸರ್ವ್ನಲ್ಲಿ ಬಿಳಿ ಹುಲಿಗಳನ್ನು ಸಂರಕ್ಷಿಸಲಾಗಿದೆ. ಮಾಧವ ರಾಷ್ಟ್ರೀಯ ಉದ್ಯಾನವನ ಇರುವ ರಾಜ್ಯ ಮಧ್ಯಪ್ರದೇಶ. ಮಧ್ಯಪ್ರದೇಶದ ಪನ್ನಾ ಎಂಬ ಸ್ಥಳವು ವಜ್ರದ ಗಣಿಗಳಿಗೆ ಹೆಸರುವಾಸಿಯಾಗಿದೆ. ಮಧ್ಯಪ್ರದೇಶ ರಾಜ್ಯದಲ್ಲಿ ಗಾಂಧಿಸಾಗರ ಅಣೆಕಟ್ಟನ್ನು ಚಂಬಲ್ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಮಧ್ಯಪ್ರದೇಶ ರಾಜ್ಯದ ರೇವಾ ಎಂಬ ಸ್ಥಳದಲ್ಲಿ ವಿಶ್ವದ ಮೊದಲ ಬಿಳಿ ಹುಲಿಗಳ ಅಭಯಾರಣ್ಯ ಸ್ಥಾಪಿಸಲಾಗಿದೆ. ಮಧ್ಯಪ್ರದೇಶದ ಜಂಬಲ್ಪುರ್ ಭಾರತದ ಭೌಗೋಳಿಕ ಕೇಂದ್ರವಾಗಿದೆ. ಮಧ್ಯಪ್ರದೇಶದ ವಿಂಧ್ಯ ಪರ್ವತ ಶ್ರೇಣಿಯ ಅಮರಕಂಟಕ ಎಂಬ ಸ್ಥಳದಲ್ಲಿ ನರ್ಮದಾ ನದಿ ಮತ್ತು ಸೋನ್ ನದಿಗಳು ಉಗಮಿಸುತ್ತವೆ. ಮಧ್ಯಪ್ರದೇಶದ ಸತ್ಪುರ್ ಶ್ರೇಣಿಯ ಮುಲ್ತಾಯಿ ಹತ್ತಿರದ ತಪತಿ ನದಿ ಉಗಮಿಸುತ್ತದೆ. ವಿಶ್ವ ಪ್ರಸಿದ್ಧ ಖಜುರಾಹೋ ದೇವಾಲಯಗಳು ಇರುವ ರಾಜ್ಯ ಮಧ್ಯಪ್ರದೇಶ. ಮಧ್ಯಪ್ರದೇಶದ ಖಜುರಾಹೋ ದೇವಾಲಯಗಳನ್ನು ಚಾಂದೇಲರು ಅರಸ ಡಂಗಾ ಮತ್ತು ಬಾಂಡೇಲರು ಕಟ್ಟಿಸಿದ್ದಾರೆ. ಸ್ನೇಹಿತರೆ, ಮಧ್ಯಪ್ರದೇಶದಲ್ಲಿ ಇಂದೋರ್, ಗ್ವಾಲಿಯರ್, ಜಂಬಲ್ಪುರ್, ಭೋಪಾಲ್, ಉಜ್ಜಯಿನಿ, ರೇವಾ ಎಂಬ ನಗರಗಳಿವೆ. ಮಧ್ಯಪ್ರದೇಶದ ಧಾರ್ ಜಿಲ್ಲೆಯ ಬಳಿ ಬಗ್ ಗುಹೆಗಳು ಕಂಡುಬರುತ್ತವೆ. ಸ್ನೇಹಿತರೆ, ನೆಕ್ಸ್ಟ್ ಬಂದ್ಬಿಟ್ಟು ಮಧ್ಯಪ್ರದೇಶದ ಭೀಂಬೆಟ್ಕಾ ಎಂಬ ಸ್ಥಳದಲ್ಲಿ ಬೌದ್ಧರ ಸ್ಮಾರಕಗಳು ಕಂಡುಬರುತ್ತವೆ. ಮಧ್ಯಪ್ರದೇಶದ ಭೀಂಬೆಟ್ಕಾ ಎಂಬ ಸ್ಥಳದಲ್ಲಿ ನವಶಿಲಾಯುಗ ಮತ್ತು ಮಧ್ಯಶಿಲಾಯುಗದ ತ್ರಿಕೋನ ವರ್ಣಚಿತ್ರಗಳು ಇವೆ. ಮಧ್ಯಪ್ರದೇಶದ ಭೀಂಬೆಟ್ಕಾ ಎಂಬ ಸ್ಥಳವು ವಿಶ್ವ ಪರಂಪರೆ ಪಟ್ಟಿಗೆ ಸೇರಿದೆ. ಭಾರತದಲ್ಲಿ ಅತಿ ಹೆಚ್ಚು ಪರಿಶಿಷ್ಟ ಪಂಗಡಗಳ ಜನಸಂಖ್ಯೆ ಎಸ್ಟಿ ಇರುವ ರಾಜ್ಯ ಮಧ್ಯಪ್ರದೇಶ. ಲೋಕಸಭೆಯಲ್ಲಿ ಪರಿಶಿಷ್ಟ ಪಂಗಡ ಎಸ್ಟಿಗಳಿಗಾಗಿ ಅತಿ ಹೆಚ್ಚು ಮೀಸಲಾಗಿರುವ ಸ್ಥಾನಗಳು ಮಧ್ಯಪ್ರದೇಶದ ರಾಜ್ಯದಲ್ಲಿದೆ. ಸ್ನೇಹಿತರೆ, ಭೂಪಾಲ್ ಅನಿಲ ದುರಂತವು ನಡೆದ ವರ್ಷ 1984 ಡಿಸೆಂಬರ್ 2 ಮತ್ತು 3ರ ಮಧ್ಯರಾತ್ರಿ. ಸ್ನೇಹಿತರೆ, ಭೂಪಾಲ್ ಅನಿಲ ದುರಂತದಲ್ಲಿ ಸೋರಿಕೆಯಾದ ಅನಿಲ ಮಿಥೈಲ್ ಐಸೋಸೈನೈಟ್. ಭೂಪಾಲ್ ಅನಿಲ ದುರಂತ ನಡೆದಾಗ ಮಧ್ಯಪ್ರದೇಶದ ಮುಖ್ಯಮಂತ್ರಿ ಅರ್ಜುನ್ ಸಿಂಗ್. ಭೂಪಾಲ್ ಅನಿಲ ದುರಂತಕ್ಕೆ ಕಾರಣವಾದ ಕಂಪನಿ ಯೂನಿಯನ್ ಕಾರ್ಬೈಡ್ ಕಂಪನಿ. ಭೂಪಾಲ್ ಅನಿಲ ದುರಂತ ನಡೆದಾಗ ಯೂನಿಯನ್ ಕಾರ್ಬೈಡ್ ಕಂಪನಿ ಸಿಇಒ ಆ್ಯಂಡರ್ಸನ್ ಆಗಿದ್ದರು. ಸ್ನೇಹಿತರೆ, ಮಧ್ಯಪ್ರದೇಶದ ಇಂದೋರ್ ಎಂಬ ಸ್ಥಳದಲ್ಲಿ ಐಐಟಿಯನ್ನು 2009ರಲ್ಲಿ ಸ್ಥಾಪಿಸಲಾಯಿತು. ಮಧ್ಯಪ್ರದೇಶ ಗ್ವಾಲಿಯರ್ ಬಳಿ ಭಾರತದ ಮಾಜಿ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಡಿಸೆಂಬರ್ 1924 ಡಿಸೆಂಬರ್ 25ರಂದು ಜನಿಸಿದರು. ಮಧ್ಯಪ್ರದೇಶದ ಭೋಪಾಲ್ ಎಂಬ ಸ್ಥಳದಲ್ಲಿ ರಾಷ್ಟ್ರೀಯ ನ್ಯಾಯಾಂಗ ಅಕಾಡೆಮಿ ಇದೆ. ಮಧ್ಯಪ್ರದೇಶ ರಾಜ್ಯದ ಜಂಬಲ್ಪುರ್ ಜಿಲ್ಲೆಯಲ್ಲಿ ವಿಶ್ವ ಪ್ರಸಿದ್ಧ ಧುವಂಧರ್ ಅಥವಾ ಮಂಜಿನ ಮೋಡ ಜಲಪಾತವು ನರ್ಮದಾ ನದಿಯಿಂದ ಸೃಷ್ಟಿಯಾಗಿದೆ. ಸ್ನೇಹಿತರೆ, ಭದ್ರತಾ ಪೇಪರ್ ಮಿಲ್, ಸೆಕ್ಯೂರಿಟಿ ಪೇಪರ್ ಮಿಲ್ ಮಧ್ಯಪ್ರದೇಶದ ಹೋಶಂಗಾಬಾದ್ನಲ್ಲಿದೆ. ಮಧ್ಯಪ್ರದೇಶದ ಹೋಶಂಗಾಬಾದ್ ನಗರವನ್ನು ಇತ್ತೀಚೆಗೆ ನರ್ಮದಾಪುರಂ ಎಂದು ಮರುನಾಮಕರಣ ಮಾಡಲಾಗಿದೆ. 1998ರ ಅರ್ಥಶಾಸ್ತ್ರ ವಿಭಾಗದ ನೊಬೆಲ್ ಪ್ರಶಸ್ತಿ ವಿಜೇತ ಅಮರ್ತ್ಯ ಸೇನ್ ಅವರ ಮಾರ್ಗದರ್ಶನದಲ್ಲಿ 1995ರಲ್ಲಿ ಭಾರತದಲ್ಲಿ
HDR ವುಮೆನ್ ಡೆವಲಪ್ಮೆಂಟ್ ರಿಪೋರ್ಟ್ ಪ್ರಕಟ ಮಾಡಿದ ರಾಜ್ಯ ಮಧ್ಯಪ್ರದೇಶ. ತಾನ್ಸೇನ್ ಪ್ರಶಸ್ತಿ, ಕಾಳಿದಾಸ್ ಸನ್ಮಾನ ಪ್ರಶಸ್ತಿ, ಕಬೀರ್ ಸನ್ಮಾನ ಪ್ರಶಸ್ತಿಗಳನ್ನು ನೀಡುವ ರಾಜ್ಯ ಮಧ್ಯಪ್ರದೇಶ ರಾಜ್ಯದ ಮೇಲೆ 23 ಡಿಗ್ರಿ ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾದು ಹೋಗಿದೆ ಸ್ನೇಹಿತರೆ. ಭಾರತದಲ್ಲಿ ಅತಿ ಹೆಚ್ಚು ಸೋಯಾಬೀನ್ ಅನ್ನು ಉತ್ಪಾದಿಸುವ ರಾಜ್ಯ ಮಧ್ಯಪ್ರದೇಶ ರಾಜ್ಯದಲ್ಲಿ ನರ್ಮದಾ ನದಿಗೆ ಓಂಕಾರೇಶ್ವರ ಅಣೆಕಟ್ಟನ್ನು ಕಟ್ಟಲಾಗಿದೆ. ಮಧ್ಯಪ್ರದೇಶದ ನೇಪಾ ನಗರದಲ್ಲಿ ನ್ಯೂಸ್ ಪ್ರಿಂಟ್ ಕಾಗದ ತಯಾರಿಸುವ ಕಾರ್ಖಾನೆ ಇದೆ ಸ್ನೇಹಿತರೆ. ಮಧ್ಯಪ್ರದೇಶದ ಭೋಪಾಲ್ನಲ್ಲಿ ರಾಷ್ಟ್ರೀಯ ಮಣ್ಣು ಸಂಶೋಧನಾ ಕೇಂದ್ರವಿದೆ. ಮಧ್ಯಪ್ರದೇಶದ ಭೋಪಾಲ್ನಲ್ಲಿ ಭೂಕಂಪನ ಮಾಪನ ಕೇಂದ್ರವಿದೆ. ಮಧ್ಯಪ್ರದೇಶದ ಭೋಪಾಲಿನಲ್ಲಿ ಉಪಗ್ರಹ ನಿಯಂತ್ರಣ ಕೇಂದ್ರವಿದೆ. ಮಾಸ್ಟರ್ ಕಂಟ್ರೋಲ್ ಫೆಸಿಲಿಟಿ ಇಸ್ರೋ. ರಾಜಾ ರಾಮಣ್ಣ ಮುಂದುವರೆದ ತಾಂತ್ರಿಕ ಕೇಂದ್ರವು ಇರುವುದು ಈದೂರು, ಮಧ್ಯಪ್ರದೇಶ. ಬೈಗ ಎಂಬ ಆದಿವಾಸಿ ಗುಂಪು ಇರುವುದು ಮಧ್ಯಪ್ರದೇಶದಲ್ಲಿ. ಜಲ್ ಮಹೋತ್ಸವ ನಡೆಯುವ ರಾಜ್ಯ ಮಧ್ಯಪ್ರದೇಶ. ಮದುವೆಗೆ ಮೊದಲ ವರನ ಮನೆಯಲ್ಲಿ ಶೌಚಾಲಯವಿದೆ ಎಂದು ಖಚಿತಪಡಿಸಿದ ನಂತರ ಮಧ್ಯಪ್ರದೇಶ ರಾಜ್ಯದ ವಧುಗಳು ಮುಖ್ಯಮಂತ್ರಿ ಕನ್ಯಾ ವಿವಾಹ ಅಥವಾ ನಿಕಾಹ ಯೋಜನೆಯ ಅಡಿಯಲ್ಲಿ ರು 51,000 ಪಡೆಯಲು ಅರ್ಹರಿದ್ದಾರೆ ಸ್ನೇಹಿತರೆ. ಮಧ್ಯಪ್ರದೇಶ ರಾಜ್ಯದ ಪ್ರವಾಸೋದ್ಯಮ ಇಲಾಖೆಯ ಘೋಷವಾಕ್ಯ ದ ಆರ್ಟ್ ಆಫ್ ಇನ್ಕ್ರೆಡಿಬಲ್ ಇಂಡಿಯಾ ಮಾಂಡೋ ಫೆಸ್ಟಿವಲ್ ಆಚರಿಸುವ ರಾಜ್ಯ ಮಧ್ಯಪ್ರದೇಶದ ಬಾಲ್ಘಾಟ್, ಚಿಂದ್ವಾರ, ಜಂಬಲ್ಪುರ್ ಮತ್ತು ದಿವಸ್ಗಳು ಮ್ಯಾಂಗನೀಸ್ ನಿಕ್ಷೇಪ ಹೊಂದಿರುವ ಸ್ಥಳಗಳು ಸ್ನೇಹಿತರೆ. ಮಧ್ಯಪ್ರದೇಶದ ಶಾಹದೋಲ್, ಮಂಡಲ್ ಮತ್ತು ಬಾಲ್ಘಾಟ್ಗಳು ಬಾಕ್ಸೈಟ್ ನಿಕ್ಷೇಪ ಹೊಂದಿರುವ ಸ್ಥಳಗಳಾಗಿವೆ. ಮಧ್ಯಪ್ರದೇಶದ ಜಂಬಲ್ಪುರದಲ್ಲಿ ಪಶ್ಚಿಮ ಕೇಂದ್ರ ರೈಲ್ವೆ ವಲಯದ ಆಡಳಿತ ಕೇಂದ್ರವಿದೆ. ತಪತಿ ನದಿಯು ಮಧ್ಯಪ್ರದೇಶದ ಮುಲ್ತಾಯ್ ಎಂಬಲ್ಲಿ ಹುಟ್ಟಿ ಸತ್ಪುರ್ ಮತ್ತು ಅಜತ್ ಶ್ರೇಣಿ ನಡುವಿನ ಸೀಳು ಕಣಿವೆಯಲ್ಲಿ ಹರಿದು ಸೂರತ್ ಸಮೀಪ ಅರಬ್ಬಿ ಸಮುದ್ರ ಸೇರುತ್ತದೆ. ಸತ್ಪುರ್ ಪರ್ವತ ಶ್ರೇಣಿಯಲ್ಲಿ ಅತ್ಯಂತ ಎತ್ತರದ ಶಿಖರ ದುಗ್ಬಾರಿದ್ದು ಇದು ಮಧ್ಯಪ್ರದೇಶದಲ್ಲಿ ಕಂಡುಬರುತ್ತದೆ. ಇದರ ಎತ್ತರ 1350 ಮೀಟರ್. ವಿಂಧ್ಯ ಶ್ರೇಣಿಯ ಅತ್ಯಂತ ಎತ್ತರದ ಶಿಖರ ಅಮರಕಂಟಕವು ಮಧ್ಯಪ್ರದೇಶದಲ್ಲಿ ಕಂಡುಬರುತ್ತದೆ. ಇದರ ಎತ್ತರ 1048 ಮೀಟರ್. ಮಧ್ಯಪ್ರದೇಶದ ಪಂಚಮಾರಿ ಬಯೋಸ್ಫಿಯರ್ ರಿಸರ್ವ್, ಅಚನ್ಮಾರ್, ಅಮರಕಂಟಕ ಮತ್ತು ಪನ್ನಾ ಇವುಗಳು ಯುನೆಸ್ಕೋದ ಮಾನವ ಮತ್ತು ಜೈವಿಕ ಸಂರಕ್ಷಣಾ ಪಟ್ಟಿಯಲ್ಲಿ ಸ್ಥಾನ ಪಡೆದಿದೆ. 2020ರಲ್ಲಿ ಮಧ್ಯಪ್ರದೇಶದ ಪನ್ನಾ ಬಯೋಸ್ಫಿಯರ್ ರಿಸರ್ವ್ ಅನ್ನು ಯುನೆಸ್ಕೋ ಸಂಸ್ಥೆಯು ಭಾರತದ 12ನೇ ವಿಶ್ವ ಜೀವಗೋಳ ತಾಣವಾಗಿ ತನ್ನ ಮಾನವ ಮತ್ತು ಜೈವಿಕ ಸಂರಕ್ಷಣಾ ಪಟ್ಟಿಗೆ ಸೇರ್ಪಡೆಗೊಳಿಸಿತ್ತು. ಮಧ್ಯಪ್ರದೇಶದ ಭೋಪಾಲ್ನಲ್ಲಿ ಭಾರತೀಯ ಅರಣ್ಯ ನಿರ್ವಹಣಾ ಸಂಸ್ಥೆ ಇದೆ. IIFM ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಫಾರೆಸ್ಟ್ ಮ್ಯಾನೇಜ್ಮೆಂಟ್. ಮಧ್ಯಪ್ರದೇಶವು ದೇಶದಲ್ಲಿ ಅತಿ ಹೆಚ್ಚು ದ್ವಿದಳ ಧಾನ್ಯಗಳ ಉತ್ಪಾದಿಸುವ ರಾಜ್ಯವಾಗಿದೆ. ಜಂಬಲ್ ನದಿಯು ಮಧ್ಯಪ್ರದೇಶದ ಮೋಹಾ ಎಂಬಲ್ಲಿ ಉಗಮವಾಗಿ ಉತ್ತರ ಪ್ರದೇಶದಲ್ಲಿ ಯಮುನಾ ನದಿ ಸೇರುತ್ತದೆ. ಈ ನದಿಗೆ ಮಧ್ಯಪ್ರದೇಶದಲ್ಲಿ ಗಾಂಧಿ ಸಾಗರ ಡ್ಯಾಮ್ ಇದೆ. ಮಧ್ಯಪ್ರದೇಶದ ವಿಂಧ್ಯ ಪರ್ವತ ಶ್ರೇಣಿಯಲ್ಲಿ ಹುಟ್ಟುವ ಮಾಯಿ ನದಿಯು ಕರ್ಕಾಟಕ ಸಂಕ್ರಾಂತಿ ವೃತ್ತವನ್ನು 2 ಬಾರಿ ಹಾದು ಹೋಗುವ ಭಾರತದ ಏಕೈಕ ನದಿಯಾಗಿದೆ ಸ್ನೇಹಿತರೆ. ಇಂಪಾರ್ಟೆಂಟು ಮಾಯಿ ನದಿ. ಮಧ್ಯಪ್ರದೇಶದಲ್ಲಿ ನರ್ಮದಾ ನದಿಗೆ ಕಪಿಲಧಾರ ಮತ್ತು ಧಾರ್ವಿ ಜಲಪಾತಗಳಿವೆ. ಮಧ್ಯಪ್ರದೇಶದಲ್ಲಿ ನರ್ಮದಾ ನದಿಗೆ ಬಾರ್ಗಿ ಡ್ಯಾಮ್, ರಾಣಿ ರಾವತ್ ಸಾಗರ, ಇಂದಿರಾ ಸಾಗರ ಡ್ಯಾಮ್, ಓಂಕಾರೇಶ್ವರ ಡ್ಯಾಮ್ ಮತ್ತು ಮಹೇಶ್ವರ ಡ್ಯಾಮ್ಗಳನ್ನು ನಿರ್ಮಿಸಲಾಗಿದೆ ಸ್ನೇಹಿತರೆ. ಒಂದೇ ನದಿ, ಅದು ನರ್ಮದಾ ನದಿಗೆ. ಮಧ್ಯಪ್ರದೇಶದ ಜಂಬಲ್ಪುರವು ನರ್ಮದಾ ನದಿಯ ದಂಡೆಯ ಮೇಲಿದೆ. ಮಧ್ಯಪ್ರದೇಶದ ಭೋಪಾಲ್ನಲ್ಲಿ ಹಬೀಬಾಗಂಜ್ ರೈಲು ನಿಲ್ದಾಣವು ಭಾರತದ ಮೊದಲ ಖಾಸಗಿ ವಲಯದ ರೈಲು ನಿಲ್ದಾಣವಾಗಿದೆ. ಮಧ್ಯಪ್ರದೇಶದ ಭೋಪಾಲ್ನಲ್ಲಿ ರಾಜ್ಭೋಜ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವಿದೆ. ಭಾರತದಲ್ಲಿ ಮಧ್ಯಪ್ರದೇಶವು ಅತ್ಯಂತ ಹೆಚ್ಚಿನ ತಾಮ್ರ ಉತ್ಪಾದನೆ ಮತ್ತು ನಿಕ್ಷೇಪ ಹೊಂದಿರುವ ರಾಜ್ಯವಾಗಿದೆ. ಭಾರತದಲ್ಲಿ ಮಧ್ಯಪ್ರದೇಶವು ವಜ್ರದ ನಿಕ್ಷೇಪ ಮತ್ತು ಉತ್ಪಾದನೆಯಲ್ಲಿ ಮೊದಲ ಸ್ಥಾನ ಪಡೆದಿದೆ. ಮಧ್ಯಪ್ರದೇಶದ ಭೋಪಾಲ್ ಬಳಿ ಇರುವ ಸಾಂಚಿ ಸ್ತೂಪವು ಅಶೋಕನ ಕಾಲಕ್ಕೆ ಸೇರಿದ್ದು ಅತಿದೊಡ್ಡ ಸ್ತೂಪವಾಗಿದ್ದು ಇದು ಬುದ್ಧನ ಜಾತಕ ಕಥೆಗಳ ಬಗ್ಗೆ ಮಾಹಿತಿ ಹೊಂದಿದೆ. ಮಧ್ಯಪ್ರದೇಶದ ದಾರದಲ್ಲಿ ಪರಮಾರರ ರಾಜ ಭೋಜರಾಜನು ಸರಸ್ವತಿ ದೇವಾಲಯ ನಿರ್ಮಿಸಿದನು. ಮಧ್ಯಪ್ರದೇಶದ ತ್ರಿಪುರಿಯಲ್ಲಿ 1939ರಲ್ಲಿ ನಡೆದ INC ಅಧಿವೇಶನದ ಅಧ್ಯಕ್ಷತೆಯನ್ನು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ರವರು ವಹಿಸಿದ್ದರು. 1939ರಲ್ಲಿ INC ಅಧಿವೇಶನದ ಅಧ್ಯಕ್ಷತೆಗೆ ಸುಭಾಷ್ ಚಂದ್ರ ಬೋಸ್ ಮತ್ತು ಮಹಾತ್ಮ ಗಾಂಧೀಜಿಯವರ ಅನುಯಾಯಿ ಪಟ್ಟಾಭಿ ಸೀತಾರಾಮಯ್ಯರವರ ನಡುವೆ ಚುನಾವಣೆ ನಡೆದಿತ್ತು. ಚುನಾವಣೆಯಲ್ಲಿ ಗೆದ್ದ ಸುಭಾಷ್ ಚಂದ್ರ ಬೋಸರು ನಂತರ ರಾಜೀನಾಮೆ ನೀಡಬೇಕಾಯಿತು ಸ್ನೇಹಿತರೆ. ಮಧ್ಯಪ್ರದೇಶದ ತ್ರಿಪುರಿ INC ಅಧಿವೇಶನದ ಅಧ್ಯಕ್ಷತೆಗೆ ಮತ್ತು INCಗೆ ಸುಭಾಷ್ ಚಂದ್ರ ಬೋಸ್ ರಾಜೀನಾಮೆ ನೀಡಿ 1939ರಂದು ಫಾರ್ವರ್ಡ್ ಬ್ಲಾಕ್ ಪಕ್ಷ ಸ್ಥಾಪಿಸಿದರು ಸ್ನೇಹಿತರೆ. ಇಲ್ಲಿ ನೋಡಿ, ಇದು ತ್ರಿಪುರಾ ಅಧಿವೇಶನ ನಡೆದಾಗ ಮಹಾತ್ಮ ಗಾಂಧೀಜಿಯವರು ಸೋಲಾಗಿದ್ದು ನನಗೆ ಪಟ್ಟಾಭಿ ಸೀತಾರಾಮಯ್ಯ ಅವ್ರನ್ನ ನಿಲ್ಲಿಸಿರ್ತಾರೆ ಸ್ನೇಹಿತರೆ. ಇವ್ರ ವಿರುದ್ಧವಾಗಿ ಗಾಂಧೀಜಿಯವರು ಸುಭಾಷ್ ಚಂದ್ರ ಬೋಸ್ ಗೆದ್ದರೂ ಕೂಡ ಈ ಅಧಿವೇಶನದಲ್ಲಿ
ಆಗ ಏನು ಮಾಡ್ತಾರೆ ಅಂದರೆ ಮಹಾತ್ಮ ಗಾಂಧೀಜಿಯವರು ಸೋಲಾಗಿದ್ದು ಪಟ್ಟಾಭಿ ಸಿದ್ದರಾಮಯ್ಯರವರಿಗೆಲ್ಲ ನನಗೆ ಅಂತ ಹೇಳಿದಾಗ ಸುಭಾಷ್ ಚಂದ್ರ ಬೋಸ್ ಅವರು ಮರುದಿನವೇ ರಾಜೀನಾಮೆ ಕೊಡ್ತಾರೆ. ಆಗ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರನ್ನು ಅಧ್ಯಕ್ಷ ಬಾಬು ರಾಜೇಂದ್ರ ಪ್ರಸಾದ್ ಅವರನ್ನು ಗಾಂಧೀಜಿಯವರು ನೇಮಿಸುತ್ತಾರೆ ಸ್ನೇಹಿತರೆ. ಇದು ಇಂಪಾರ್ಟೆಂಟು. ಮಧ್ಯಪ್ರದೇಶದಲ್ಲಿ ಭೋಪಾಲ್ನಲ್ಲಿ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಇದೆ ಸ್ನೇಹಿತರೆ. ಮಧ್ಯಪ್ರದೇಶದ ದೇವಸ್ಥಾನದಲ್ಲಿ ಬ್ಯಾಂಕ್ ನೋಟುಗಳ ಮುದ್ರಣಾಲಯ ಇದೆ. ಮಧ್ಯಪ್ರದೇಶದಲ್ಲಿ ಉಗಮವಾಗುವ ಕೇನ್ ಮತ್ತು ಬೇಟೋ ನದಿಗಳ ಜೋಡಣೆ ಯೋಜನೆಯು ಭಾರತದ ಮೊದಲ ಅಂತಾರಾಜ್ಯ ನದಿ ಜೋಡಣಾ ಯೋಜನೆಯಾಗಿದೆ. ಮಧ್ಯಪ್ರದೇಶದ ಭೋಪಾಲ್ನಲ್ಲಿ ದೇಶದ ಮೊದಲ ವಿಶ್ವದರ್ಜೆಯ ನಿಲ್ದಾಣವಾಗಿ ಮರು ಅಭಿವೃದ್ಧಿಪಡಿಸಲಾಗಿರುವ ರಾಣಿ ಕಮಲಾಪತಿಯ ಹಬೀಬಾಗಂಜ್ ರೈಲು ನಿಲ್ದಾಣವನ್ನು ಇತ್ತೀಚೆಗೆ ಲೋಕಾರ್ಪಣೆ ಮಾಡಲಾಗಿದೆ ಸ್ನೇಹಿತರೆ. 2016ರಲ್ಲಿ ಮಧ್ಯಪ್ರದೇಶದ ಉಜ್ಜಯಿನಿಯಲ್ಲಿ ಮಹಾಕುಂಭಮೇಳ ನಡೆಯಿತು. 12 ವರ್ಷಗಳಿಗೊಮ್ಮೆ ನಡೀತೈತೆ ಸ್ನೇಹಿತರೆ ಉಜ್ಜಯಿನಿಯಲ್ಲಿ. ಮಧ್ಯಪ್ರದೇಶದ ಉಜ್ಜಯಿನಿ ನಗರವು ಕ್ಷಿಪ್ರಾ ಎಂಬ ನದಿ ದಂಡೆ ಮೇಲಿದೆ. ಭಾರತದಲ್ಲಿ ಅತಿ ಹೆಚ್ಚು ಸಿಮೆಂಟ್ ಉತ್ಪಾದಿಸುವ ರಾಜ್ಯ ಮಧ್ಯಪ್ರದೇಶ ಸ್ನೇಹಿತರೆ. ಇದಿಷ್ಟು ಆಗಿತ್ತು ಮಧ್ಯಪ್ರದೇಶದ ರಾಜ್ಯದ ಬಗ್ಗೆ ಮಾಹಿತಿ ಸ್ನೇಹಿತರೆ. ದಯವಿಟ್ಟು ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಲೈಕ್ ಮಾಡಿ ಅಂತೇಳಿ. ಥ್ಯಾಂಕ್ ಯು ಸ್ನೇಹಿತರೆ. ಶೇರ್ ಮಾಡಿ.